ಸೊ ಹಲೋ ಗೈಸ್, ವೆಲ್ಕಮ್. ನಾವಿವತ್ತು ನೋಡ್ತಿರುವಂಥ ಮೂವಿ ಒಂದು ಸೂಪರ್ ಎಂಟರ್ಟೈನರ್, ಸಖತ್ ಥ್ರಿಲ್ಲರ್ ಮತ್ತು ಒಂದು ಕ್ರೈಮ್ ಮೂವಿ ಆಗಿರುತ್ತೆ. ಈ ಮೂವಿಯಲ್ಲಿ ಬರುವಂಥ ಪ್ರತಿಯೊಂದು ಥ್ರಿಲ್ಲರ್ ಪಿಕ್ ಮೂಮೆಂಟ್ಸ್ ಎಲ್ಲ ಕ್ರೇಜಿ ಅಂತಲೇ ಹೇಳ್ಬೋದು. ನೀವು ಈ ಮೂವಿ ಸೀನ್ಗಳನ್ನ ತುಂಬ ಕಡೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಎಲ್ಲ ನೋಡಿರ್ಬೋದು. ಈ ಮೂವಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕಿಂತ ಇದು ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲಿಗಾಗಲೇ ತಡ ಆಗಿದೆ, ಆಲ್ಮೋಸ್ಟ್ 3 ತಿಂಗಳಾಗಿದೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ನನ್ನ ವ್ಯೂವರ್ಸ್ನೆಲ್ಲ ಕಾಯಿಸಿದ್ದೀನಿ ಅಂತ ನನಗೆ ಗೊತ್ತು. ಸೊ ಹಾಗಾಗಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇನ್ನು ಮುಂದೆ ಆಗಲ್ಲ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಈಗಾಗಲೇ ತಡ ಆಗಿದೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಂದಹಾಗೆ ಈ ಮೂವಿ ಹೆಸರು ದೃಢಮ್. ಈ ಮೂವಿಯ ಫಸ್ಟ್ ಸೀನಲ್ಲೇ ನಮಗೆ ಹೀರೋನ ತೋರಿಸ್ತಾರೆ. ಅವ್ರು ಬೇಸಿಕಲಿ ಇವಾಗ ತಾನೇ ಎಕ್ಸಾಮ್ ಮುಗಿಸಿ ಕೇರಳದ ಯಾವುದೋ ಒಂದು ಹಳ್ಳಿಯಲ್ಲಿ SI ಆಗಿ ಅಪಾಯಿಂಟ್ ಆಗಿರ್ತಾರೆ. ಆ ಹಳ್ಳಿ ಯಾವ ಥರ ಇರುತ್ತೆ ಅಂತಂದರೆ, ಇದುವರೆಗೂ ಆ ಹಳ್ಳಿಯಲ್ಲಿ ಒಂದೇ ಒಂದು ಕ್ರೈಮ್ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. ಸೊ ಈಗ ನಮ್ಮ ಹೀರೋ ಆ ಹಳ್ಳಿಗೆ ಹೋಗ್ಬಿಟ್ಟು ಅವ್ರ ಕೋವರ್ಕರ್ಸ್ನೆಲ್ಲ ಪರಿಚಯ ಮಾಡಿಕೊಂಡು ಅವ್ರಿಗೆ ಅಲರ್ಟ್ ಆಗಿರುವಂಥ ಕ್ವಾರ್ಟರ್ಸಲ್ಲಿ ಹೋಗಿ ಹುಡ್ಕೋತಾರೆ. ಹಾಗೆ ನೆಕ್ಸ್ಟ್ ಡೇಯಿಂದ ಡ್ಯೂಟಿಗೆ ಕೂಡ ಜಾಯ್ನ್ ಆಗ್ತಾರೆ. ಅವತ್ತೇ ಅವರ ಒಬ್ಬ ಕಾನ್ಸ್ಟೇಬಲ್ಗೆ ನಮ್ಮ ಹೀರೋ ಮೇಲೆ ಲೈಟಾಗಿ ಫೀಲಿಂಗ್ಸ್ ಬಂದಂಗೆ ಕಾಣುತ್ತೆ. ಇದೇ ಜೋಶಲ್ಲಿ ನಮ್ಮ ಹೀರೋ SI ಮತ್ತು ಒಬ್ಬರು ಕಾನ್ಸ್ಟೇಬಲ್ನ ಕರ್ಕೊಂಡು ಸಿಟಿ ರೌಂಡ್ಸ್ ಹಾಕೋಕ್ಕೆ ಅಂತ ಹೋಗ್ತಾರೆ. ಆವಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಇನ್ನೊಬ್ಬರು ಕಾನ್ಸ್ಟೇಬಲ್ ಇದ್ದಾರೆ, ಬಟ್ ಆದರೆ ಅವ್ರ ತಾಯಿಗೆ ಸ್ಟ್ರೋಕ್ ಆಗಿರುವಂಥ ಕಾರಣದಿಂದ ಅವರು ಕೆಲಸಕ್ಕೆ ಬರ್ತಿಲ್ಲ ಅಂತ. ಹಾಗಾಗಿ ಹೀರೋ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ತಾಯಿ ಮತ್ತು ಆ ಕಾನ್ಸ್ಟೇಬಲ್ ಮತ್ತು ಅವ್ರ ಹೆಂಡತಿ ಎಲ್ಲರನ್ನೂ ಮಾತಾಡಿಸಿ ಅಲ್ಲಿಂದ ವಾಪಸ್ ಬರ್ತಾರೆ. ಅದೇ ದಿನ ರಾತ್ರಿ ಅವ್ರ ಕ್ವಾರ್ಟರ್ಸಲ್ಲಿ ಆ ಲೈಟಾಗಿ ಫೀಲಿಂಗ್ಸ್ ಬಂದಿರೋವಂಥ ಕಾನ್ಸ್ಟೇಬಲ್ ಇವರಿಗೆ ಊಟಕ್ಕೆ ತಂದು ಕೊಡ್ತಾರೆ. ಅವಾಗ ಇವ್ರ ರಿಯಾಕ್ಷನ್ ನೋಡಿದ್ರೆ ಇವ್ರಿಗೂ ಏನೋ ಚಿಕ್ಕದಾಗಿ ಫೀಲಿಂಗ್ಸ್ ಬಂದಂಗಿದೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಈ ಸೀನಲ್ಲಿ ನೋಡಿದ್ರೆ ಆ ಫೀಲಿಂಗ್ ಯಾಕೋ ದೊಡ್ಡದಾದಂಗೆ ಕಾಣಿಸ್ತಿದೆ. ಅದಾದಮೇಲೆ ಅವತ್ತು ಒಬ್ಬ ಬಾರ್ ಓನರ್ ಪೊಲೀಸ್ ಸ್ಟೇಷನಿಗೆ ಬಂದಿರ್ತಾನೆ. ಅವನು ಹೊಸ್ದಾಗಿ ಬಂದಿರೋ SI ಹತ್ರ ಮಾತಾಡುವಾಗ ಲಂಚ ಕೊಡೋಕ್ಕೆ ಟ್ರೈ ಮಾಡ್ತಾನೆ. ಆವಾಗಲೇ ಗೊತ್ತಾಗುತ್ತೆ ನಮ್ಮ ಹೀರೋ ಸ್ಟ್ರಿಕ್ಟ್ ಆ್ಯಂಡ್ ಲಾಯಲ್ ಆಫೀಸರ್ ಅಂತ. ಹಾಗಾಗಿ ಅವನಿಗೆ ಸರಿಯಾಗಿ ಬೈದು ಅಲ್ಲಿಂದ ಹೊರಗೆ ಹಾಕ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಯಾರೋ ಒಬ್ಬ ಹುಡುಗ ಗಾಂಜಾ ಹೊಡ್ಕೊಂಬಂದು ಯಾರ ಹತ್ರನೋ ಜಗಳ ಆಡ್ತಿದ್ದಾನೆ ಅಂತ ಇರುತ್ತೆ. ಹಾಗಾಗಿ ಪೊಲೀಸ್ ಅವರು ಹೋಗಿ ಆ ಹುಡುಗನ ಎತ್ತಾಕೊಂಬರ್ತಾರೆ. ಆವಾಗಲೇ ಅವನ ಜೋಬಲ್ಲಿ ಗಾಂಜಾ ಕೂಡ ಪತ್ತೆ ಆಗುತ್ತೆ. ಆ ಊರಿನ ಒಬ್ಬ ದೊಡ್ಡ ಮನುಷ್ಯ ಅನ್ಸ್ಕೊಂಡಿರೋನು ಆ ಹುಡುಗನ ರಿಲೇಟಿವ್ ಆಗಿರ್ತಾನೆ. ಅವನು ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿ ಬಿಡಿಸ್ತೀನಿ ಅಂತ ಬರ್ತಾನೆ, ಆದರೆ ಹೀರೋ ಮಾತ್ರ ಕ್ಯಾರೆ ಅನ್ನಲ್ಲ. ಹೀಗಾಗಿ ನಮ್ಮ ಹೀರೋ ಇಂಡೈರೆಕ್ಟ್ ಆಗಿ ಊರಿನ 20-30% ಜನಗಳನ್ನ ಎದುರಾಕೊಂತಾನೆ. ಇದಾಗಿ ಒಂದು ಸ್ವಲ್ಪ ದಿನದಲ್ಲಿ ಪೊಲೀಸ್ ಸ್ಟೇಷನ್ಗೊಂದು ವಿಚಿತ್ರವಾಗಿರೋ ಕಾಲ್ ಬರುತ್ತೆ. ಅದರಲ್ಲಿ ಯಾರ್ದೋ ಹೊಲದಲ್ಲಿ ಯಾವುದೋ ಒಂದು ಕಟ್ಟಾಗಿರೋ ಕೈ ಸಿಕ್ಕಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಪೊಲೀಸವರು ಒಂದು ಸೆಕೆಂಡ್ ಶಾಕ್ ಆಗೋಗ್ತಾರೆ. ಇದಾಗಿದ ತಕ್ಷಣ ಪೊಲೀಸವರು ಆ ಸ್ಪಾಟಿಗೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಯಾವುದೋ ಒಬ್ಬ ಮನುಷ್ಯನ ಕಟ್ ಮಾಡಿರೋ ಕೈನೇ ಬಿದ್ದಿರುತ್ತೆ. ಇದಾದಮೇಲೆ ಡಾಗ್ ಸ್ಕ್ವಾಡ್ನ ಕರೆಸಿ ಸರ್ಚ್ ಮಾಡಿಸಿದಾಗಲೇ ಗೊತ್ತಾಗುತ್ತೆ ಅಲ್ಲೇ ಒಂದು ಸ್ವಲ್ಪ ದೂರದಲ್ಲಿ ಒಬ್ಬ ಮನುಷ್ಯನ ಬಾಡಿ ಕೂಡ ಊತಾಕಿದ್ದಾರೆ ಅಂತ. ಅದು ಕೂಡ ಅರ್ಧಂಬರ್ಧ ಡಿಕೆ ಆಗೋಗಿರುತ್ತೆ. ಇದು ನಮ್ಮ ಹೀರೋಗೆ ಒಂದು ದೊಡ್ಡ ತಲೆನೋವೇ ತಂದುಕೊಡುತ್ತೆ. ಇಷ್ಟು ದಿನ ಯಾವುದು ಕೇಸ್ ಇಲ್ಲದೆ ಇರೋ ಊರಲ್ಲಿ ನಾನು ಬಂದಮೇಲೆ ಈ ಥರ ಆಗ್ತಿದೆಯಲ್ಲಪ್ಪ ದೇವ್ರೆ ಅಂತ. ಇದಾಗಿ ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದಂಥ ಪೊಲೀಸವ್ರಿಗೆ ಇನ್ನೊಂದು ದೊಡ್ಡ ತಲೆನೋವು ಎದುರಾಗುತ್ತೆ. ಅದೇನಪ್ಪ ಅಂತಂದರೆ ಆ ಊರಲ್ಲೇ ಇದ್ದಂಥ ಒಂದು ಬ್ಯಾಂಕ್ನ ಯಾರೋ 4 ಜನ ಕಳ್ಳರು ರಾಬ್ರಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನು ಕೇಳಿ ಒಂದು ಸೆಕೆಂಡ್ ಪೊಲೀಸವರೇ ಗಾಬರಿ ಆಗ್ತಾರೆ. ಇದಾದಮೇಲೆ ಪೊಲೀಸವರು ಆ ಸ್ಪಾಟ್ಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಆವಾಗಲೇ ಗೊತ್ತಾಗುತ್ತೆ ವಿಂಡೋನ ಗ್ಯಾಸ್ ಕಟರಿಂದ ಕಳ್ಳರು ಕಟ್ ಮಾಡಿ ಅದರಿಂದ ಕಳ್ತನ ಮಾಡಿದ್ದಾರೆ ಅಂತ. ಮತ್ತು ಬ್ಯಾಂಕ್ ಮ್ಯಾನೇಜರ್ ಮತ್ತು ಓನರ್ ಎಲ್ಲ ಬಂದು ಹೇಳ್ತಾರೆ ಅವ್ರ ಲೆಕ್ಕದ ಪ್ರಕಾರ 80 ಲಕ್ಷ ಕ್ಯಾಶ್ ಮತ್ತು 120,000 ಗೋಲ್ಡ್ ಕೂಡ ಕಾಣೆಯಾಗಿರುತ್ತೆ. ಆದರೆ ಇದರಲ್ಲಿ ನೋಟಿಸ್ ಮಾಡುವಂಥ ಪಾಯಿಂಟ್ ಏನಂತಂದರೆ, ಇದ್ದ 4 ಲಾಕರಲ್ಲಿ ಇದ್ದ ಚಿಕ್ಕ ಲಾಕರ್ನೇ ಆ ಕಳ್ಳರು ಕಟ್ ಮಾಡಿ ತೊಗೊಂಡೋಗಿರ್ತಾರೆ. ಇದು ಪೊಲೀಸವ್ರಿಗೆ ಎಲ್ಲೋ ಒಂದು ಕಡೆ ಡೌಟ್ ಬರೋ ಥರ ಆಗುತ್ತೆ. ಈ 2 ಘಟನೆಯಿಂದ ಪೊಲೀಸವ್ರು ಮಾತ್ರ ತುಂಬ ತಲೆ ಕೆಡ್ಸ್ಕೊಂಡಿರ್ತಾರೆ. ಮತ್ತು ಹಳ್ಳಿಯವರು ಕೂಡ ಪೊಲೀಸವ್ರ ಮೇಲೆ ಸಖತ್ ರಚಿಗೆದ್ದಿರ್ತಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಹೀರೋ ವಾಪಸ್ ಹೋಗ್ಬೇಕಾರೆ ಯಾರೋ ಒಬ್ಬ ಮಾತ್ರ ಅವ್ರನ್ನ ನೋಡಿ ಎದುರಿಗೆ ಓಡೋಗ್ತಾನೆ. ಇದನ್ನು ನಮ್ಮ ಹೀರೋ ನೋಟಿಸ್ ಮಾಡ್ತಾನೆ. ಇಷ್ಟ್ರ ಬಗ್ಗೆನೇ ತುಂಬ ತಲೆ ಕೆಡ್ಸ್ಕೊಂಡಿದ್ದಂಥ ಪೊಲೀಸವ್ರಿಗೆ ನೆಕ್ಸ್ಟ್ ಡೇ ಇನ್ನೊಂದು ಕೇಸ್ ಬರುತ್ತೆ. ಅದೇನಂತ ಅಂದರೆ ಡ್ಯಾಮ್ ಹತ್ರ ಯಾವುದೋ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ. ಇದು ನಮ್ಮ ಪೊಲೀಸವ್ರಿಗೆಲ್ಲ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಯಾಕಂತ ಅಂದರೆ ಇಷ್ಟು ದಿನ ಒಂದು ಕೇಸ್ ಇಲ್ಲದೆ ಇರುವಂಥ ಊರಲ್ಲಿ ಹೀಗೆ ಒಂದಾದ್ಮೇಲೆ ಒಂದು ತುಂಬ ಸಿವಿಯರ್ ಕೇಸ್ ಬರ್ತಿದೆ ಅಂದರೆ ಯಾರಿಗೆ ಆಗಲಿ ಡೌಟ್ ಬಂದೇ ಬರುತ್ತೆ. ಆ ಸ್ಪಾಟಿಗೆ ಹೋದ್ಮೇಲೆ ಪೊಲೀಸವರಿಗೆ ಗೊತ್ತಾಗುತ್ತೆ ಈಗ ಡ್ಯಾಮ್ ಗೇಟ್ಸ್ ಓಪನ್ ಆಗಿರೋ ಕಾರಣದಿಂದ ಆ ಬಾಡಿ ಒಳಗಿಂದ ಹೊರಗಡೆ ಕೊಚ್ಕೊಂಬಂದಿದೆ ಅಂತ. ಮತ್ತು ಇಷ್ಟು ದಿನ ಯಾರೋ ಬೇಕಂತಾನೆ ಆ ಬಾಡಿನ ಅಲ್ಲಿ ಕಟ್ಟಿ ಬಿಟ್ಟಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಅವತ್ತಿನ ದಿನ ರಾತ್ರಿ ನಮ್ಮ ಹೀರೋಗೆ ಒಂದು ತುಂಬ ಸಸ್ಪಿಷಿಯಸ್ ಆಗಿರೋ ಕಾಲ್ ಬರುತ್ತೆ. ಅದರಲ್ಲಿ ಆ ವ್ಯಕ್ತಿ ಯಾರೋ ಮಕ್ಕಿಮಲ ಹತ್ರ ಒಂದು ಹೆಣನ ಎಳ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ನಮ್ಮ ಹೀರೋ ತುಂಬ ಕ್ಯೂರಿಯಸ್ ಆಗಿ ಅಲ್ಲಿಗೆ ಎಲ್ಲರೂ ಕೂಡ ಹೋಗ್ತಾರೆ. ಅವರೆಲ್ಲರೂ ಕೂಡ ಅಲ್ಲಿ ಸ್ಪ್ಲಿಟ್ಟಾಗಿ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಹೀರೋಗೆ ಮಾತ್ರ ಅಲ್ಲಿ ಯಾರೋ ಒಬ್ಬ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿ ನಿಂತಿರೋ ಥರ ಕಾಣ್ತಾನೆ. ಮತ್ತು ಅವನ ಪಕ್ಕ ಒಂದು ಗುಂಡಿಲಿ ಯಾವುದೋ ಒಂದು ಹೆಣ ಕೂಡ ಬಿದ್ದಿರೋ ಥರ ಕಾಣುತ್ತೆ. ಹೀರೋ ಹತ್ರ ಹೋಗಿ ನೋಡಿದಾಗ ಆ ಗುಂಡಿಲಿ ಬಿದ್ದಂಥ ವ್ಯಕ್ತಿ
ಅಲ್ಲೇ ಸತ್ತೋಗಿರ್ತಾನೆ. ಮತ್ತು ಅವ್ನ ಪಾಕೆಟಲ್ಲಿ ಯಾವುದೋ ಒಂದು ಚೈನ್ ಕೂಡ ಇರುತ್ತೆ. ಇದು ನೋಡೋ ಟೈಮಲ್ಲೇ ಹಿಂದ್ಗಡೆಯಿಂದ ಆ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿದಂಥ ವ್ಯಕ್ತಿ ಬಂದು ಯಾವುದೋ ಒಂದು ವಸ್ತುವಿಂದ ಒಂದು ತಲೆಗೆ ಸರಿಯಾಗಿ ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾನೆ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಹೀರೋ ಸಿಕ್ಕಿದ ಕಳ್ಳನ್ನು ಹಿಡಿಯೋಕ್ಕಾಗಲಿಲ್ಲಲ್ಲ ಅಂತ ತುಂಬ ಬೇಜಾರಾಗಿ ಆ ಸಿಕ್ಕಂಥ ಚೈನ್ ಆ ಬ್ಯಾಂಕ್ದೇನಾ ಅಂತ ಹೇಳಿ ತುಂಬ ವಿಚಾರ ಮಾಡ್ತಾನೆ. ಆವಾಗಲೇ ಗೊತ್ತಾಗುತ್ತೆ ಆ ಸಿಕ್ಕಂಥ ಚೈನ್ ಆ ಬ್ಯಾಂಕ್ಗೆ ಸೇರಿದ್ದು ಅಂತ. ಮತ್ತು ಆಮೇಲೆ ಸತ್ತಂಥ ವ್ಯಕ್ತಿ ಯಾರು ಅಂತ ವಿಚಾರ ಮಾಡಿದಾಗಲೇ ಗೊತ್ತಾಗುತ್ತೆ ಅವನು ಯಾರೋ ಒಬ್ಬ ಚೆನ್ನೈಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಂಥ ಗಾರೆ ಕೆಲಸದವನು ಅಂತ. ಮತ್ತು ಅವನ ಜೊತೆ ಇನ್ನು 3 ಜನ ಗಾರೆ ಕೆಲಸದವರು ಇರ್ತಾರೆ. ಬಟ್ ಆದರೆ ಅವರು ಮೇಸ್ತ್ರಿಗೆ ಕೈ ಕೊಟ್ಟು ತುಂಬ ದಿನಗಳಿಂದನೇ ಹೊರಟೋಗಿರ್ತಾರೆ. ಇದೆಲ್ಲ ಗೊತ್ತಾದ ಪೊಲೀಸವರು ಆ ಗಾರೆ ಕೆಲಸದವ್ರು ಉಳ್ಕೊಂಡಿದ್ದಂಥ ರೂಮ್ಗೆ ಹೋಗಿ ಚೆಕ್ ಮಾಡ್ತಾರೆ. ಅಲ್ಲಿ ಚೆಕ್ ಮಾಡುವಾಗ ಅವ್ರಿಗೊಂದು ಬ್ಯಾಂಕಿನ ಸ್ಲಿಪ್ ಸಿಗುತ್ತೆ. ಇದು ಯಾವ ಬ್ಯಾಂಕಲ್ಲಿ ರಾಬ್ರಿ ಆಗಿತ್ತೋ ಅದೇ ಬ್ಯಾಂಕ್ನ ಸ್ಲಿಪ್ ಆಗಿರುತ್ತೆ. ಆವಾಗ ಈ ಬ್ಯಾಂಕ್ ಸ್ಲಿಪ್ ಬಗ್ಗೆ ಮ್ಯಾನೇಜರ್ ಹತ್ರ ಹೋಗಿ ವಿಚಾರಿಸಿದಾಗಲೇ ಗೊತ್ತಾಗುತ್ತೆ ಇದು ಅವರು ಚಿನ್ನನ ಅಡ ಇಟ್ಟು ತಗೊಂಡಾಗ ಕೊಟ್ಟಿರುವಂಥ ಸ್ಲಿಪ್ ಅಂತ. ಈಗಲೇ ಎಲ್ಲರಿಗೂ ಕೂಡ ಅನಿಸ್ತಾ ಇರುತ್ತೆ ಈ ಸತ್ತಂಥ ವ್ಯಕ್ತಿ ಮತ್ತು ಆಗಿರೋ ಬ್ಯಾಂಕ್ ರಾಬರಿಗೆ ಎಲ್ಲೋ ಒಂದು ಕಡೆ ಸಂಬಂಧ ಇರ್ಬೋದು ಅಂತ. ಇದೇ ದಿನ ರಾತ್ರಿ ಆ ಬ್ಯಾಂಕ್ ಓನರ್ನ ಯಾರೋ ಒಬ್ಬ ವ್ಯಕ್ತಿ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾನೆ. ಆವಾಗಲೇ ಪೊಲೀಸವರು ಮತ್ತು ಊರವರೆಲ್ಲ ಸೇರಿಕೊಂಡು ಆ ವ್ಯಕ್ತಿನ ಹಿಡ್ಕೊತಾರೆ. ಆ ಸಿಕ್ಕಾಕೊಂಡಂಥ ವ್ಯಕ್ತಿಗೆ ಪೊಲೀಸವರು ಸರಿಯಾಗಿ ಹೊಡೆದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅವನೇನು ಬಾಯಿ ಬಿಡ್ತಿರಲ್ಲ. ಆಮೇಲೆ ಕೊನೆಗೆ ಗೊತ್ತಾಗುತ್ತೆ ಅವ್ರ ಅಪ್ಪ ಸಾಯೋಕ್ಕೆ ಆ ಓನರೇ ಕಾರಣ. ಹಾಗಾಗಿ ಅವನು ಪರ್ಸ್ನಲ್ ಗ್ರಜ್ಜಿಂದ ಅವನ ಸಾಯಿಸಕ್ಕೆ ಬಂದ ಅಂತ. ಹೀಗಾಗಿ ಅವನ್ನ ಕೊನೆಗೆ ಬಿಟ್ಟು ಕಳಿಸ್ತಾರೆ. ನೆಕ್ಸ್ಟ್ ದಿನ ಆ ಬ್ಯಾಂಕ್ನ ಮ್ಯಾನೇಜರ್ ಮತ್ತು ಓನರ್ನ ಪೊಲೀಸವರು ವಿಚಾರಣೆಗೆ ಅಂತ ಕರೆದಿರ್ತಾರೆ. ಅಲ್ಲಿ ಒಂದು ಡಮ್ಮಿ ಲಾಕರ್ ಇರುತ್ತೆ. ಅದು ಕಳ್ತನ ಆಗಿತ್ತಲ್ಲ ಅದೇ ಸೈಜ್ನದ್ದಾಗಿರುತ್ತೆ. ಮತ್ತು ಅಲ್ಲಿ ಅದರ ಪಕ್ಕನೇ ಫೇಕ್ ಕರೆನ್ಸೀಸ್ ಮತ್ತು ಒಂದು ಸ್ವಲ್ಪ ಕಳ್ತನ ಆಗಿರುವಂಥ ಒಂದು 120,000 ಗೋಲ್ಡ್ ಕೂಡ ಇರುತ್ತೆ. ಮತ್ತು ಆವಾಗ ಪೊಲೀಸವರು ಈ ಬ್ಯಾಂಕ್ ಓನರ್ ಮತ್ತು ಮ್ಯಾನೇಜರ್ಗೆ ಇಷ್ಟು ಚಿಕ್ಕ ಬಾಕ್ಸಲ್ಲಿ ಇಷ್ಟು ಹಣನ ಹೆಂಗೆ ತುಂಬ್ತೀರಾ ತೋರಿಸಿ ಅಂತಾರೆ. ಆವಾಗಲೇ ಇವರಿಬ್ಬರು ಕೂಡ ಸಿಗಾಕೊಂಡ್ಬಿಡ್ತಾರೆ. ಅವರು ಇನ್ಶೂರೆನ್ಸಿಂದ ಕ್ಲೇಮ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ಥರ ಫೇಕ್ ನ್ಯೂಸ್ನ ಕೊಟ್ಟಿರ್ತಾರೆ. ಮತ್ತು ಕಳ್ತನ ಆಗಿರೋ ರಿಯಲ್ ನಂಬರ್ಸ್ನ ಕೂಡ ಅಲ್ಲೇ ಬಾಯ್ಬಿಡ್ತಾರೆ. ಹೀಗಾಗಿ ಪೊಲೀಸವ್ರಿಗೆ ಇವರೇ ಮೇ ಬಿ ಕಳ್ತನ ಮಾಡಿಸಿರ್ಬೋದು ಅಂತ ಚಿಕ್ಕದಾಗಿ ಡೌಟ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅವರಿಬ್ರಿಗೂ ಕೂಡ ಸರಿಯಾಗಿ ಬೈದು ಅಲ್ಲಿಂದ ಕಳಿಸ್ತಾರೆ. ನೆಕ್ಸ್ಟ್ ಡೇ ಆ 4 ಜನ ಗಾರೆ ಕೆಲಸದವ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಅವ್ರು ಇದಕ್ಕೂ ಮುಂಚೆ ಚೆನ್ನೈಯಲ್ಲಿ ಒಂದು ಸತಿ ರಾಬರಿ ಮಾಡಿ ತಗಲಾಕೊಂಡು ಜೈಲ್ಗೆ ಹೋಗಿ ಕೂಡ ಬಂದಿರ್ತಾರೆ. ಇದರಿಂದ ಒಂದು 90% ಕೇಸ್ ಅವ್ರ ಕಡೆನೇ ಡೈವರ್ಟ್ ಆಗುತ್ತೆ. ಇದರಿಂದ ಪೊಲೀಸವರು ಮಿಕ್ಕಿರೋ 3 ಜನನ ಎಲ್ಲ ಕಡೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾಗಿ ಒಂದು 2 ದಿನದಲ್ಲೇ ಪಕ್ಕದೂರಿನ ಯಾರೋ ಒಬ್ಬ ಜ್ಯುವೆಲರಿ ಶಾಪ್ ಅವನು ನಮ್ಮ ಹೀರೋಗೆ ಕಾಲ್ ಮಾಡ್ತಾನೆ. ಅವ್ನು ಕಾಲ್ ಮಾಡಿ ನಮ್ಮ ಅಂಗಡಿಗೆ ಯಾರೋ ಒಬ್ಳು ಹೆಂಗ್ಸ್ ಬಂದಿದ್ಲು, ಅವಳೊಂದು ಮಾರಕ್ಕೆ ಒಂದು ಚೈನ್ ಕೂಡ ತಂದಿದ್ಲು, ಅದು ಪ್ರಾಬಬ್ಲಿ ಕದ್ದಿರೋ ಮಾಲ್ ಆಗಿರ್ಬೋದು ಅಂತೇಳಿ ಡೌಟ್ ಪಟ್ಟು ಕಾಲ್ ಮಾಡಿರ್ತಾನೆ. ಹೀಗಾಗಿ ನಮ್ಮ ಹೀರೋ ತುಂಬ ಕ್ಯೂರಿಯಸ್ ಆಗಿ ಅಲ್ಲಿಗೆ ವಿಚಾರಣೆ ಮಾಡೋಕ್ಕೆ ಅಂತ ಹೋಗ್ತಾನೆ. ಅಲ್ಲೋಗಿ ವಿಚಾರಿಸಿದಾಗಲೇ ಗೊತ್ತಾಗುತ್ತೆ ಆ ಹೆಂಗಸು ತುಂಬ ಬೆಲೆ ಬಾಳೋ ಚೈನ್ನ ಈ ಅಂಗಡಿಯವನು ತುಂಬ ಕಮ್ಮಿ ಕೇಳಿದರೂ ಕೂಡ ಅವಳು ಸರಿ ಅಂತೇಳಿ ಒಪ್ಕೊಂಡಿರ್ತಾಳೆ. ಅವಳು ಒಂಚೂರು ಬಾರ್ಗೇನ್ ಮಾಡಿರಲ್ಲ ಅಥವಾ ಏನು ಜಾಸ್ತಿ ಕೊಡಿ ಅಂತ ಕೂಡ ಕೇಳಿರಲ್ಲ. ಈ ವಿಷಯದಿಂದ ಅವನಿಗೆ ತುಂಬ ಡೌಟ್ ಬಂದಿರುತ್ತೆ. ಮತ್ತು ಅವನು ಆ ಚೈನ್ದು ಫೋಟೋ ಕೂಡ ತಗೊಂಡಿರ್ತಾನೆ. ಅದನ್ನು ಪೊಲೀಸವ್ರಿಗೆ ಕೂಡ ತೋರಿಸ್ತಾನೆ. ಮತ್ತು ಇನ್ನೇನಾದರೂ ಗೊತ್ತಾ ಆ ಹೆಂಗ್ಸ್ ಬಗ್ಗೆ ಅಂತ ಕೇಳಿದರೆ ಅವಳು ರಿಂಗ್ ಟೋನ್ ಯಾವುದೋ ಡಮರುಗ ಶಬ್ದ ಅಂತ ಹೇಳ್ತಾನೆ. ಮತ್ತು ಆ ಹೆಂಗಸು ಇಲ್ಲಿಂದ ಆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಏನೋ ತೊಗೊಂಡ್ಲು ಅಂತ ಕೂಡ ಹೇಳ್ತಾನೆ. ಆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೂಡ ಪೊಲೀಸವ್ರು ವಿಚಾರಿಸ್ತಾರೆ. ಅವಾಗ ಅವರು ತುಂಬ ಜನ ಬಂದಿದ್ದರು, ಯಾರು ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂತಾರೆ. ಆದರೆ ಅವರು ತುಂಬ ಹುಡುಕಿ ಕೊನೆಗೆ ಅವರು ಈ ಟ್ಯಾಬ್ಲೆಟ್ ತೊಗೊಂಡು ಹೋದರು ಅಂತೇಳಿ ಹೇಳ್ತಾರೆ. ಆ ಟ್ಯಾಬ್ಲೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೇಳಿದಾಗ ಅವರು ಸ್ಟ್ರೋಕ್ ಬಂದಿರೋರಿಗೆ ಈ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಈ ಎಲ್ಲ ಪಾಯಿಂಟ್ಸ್ ಇಟ್ಕೊಂಡು ಹೀರೋ ರಾತ್ರಿ ತುಂಬ ಯೋಚನೆ ಮಾಡ್ತಿರ್ತಾನೆ. ಆವಾಗಲೇ ಇವನು ಒಂದೊಂದೇ ಪಾಯಿಂಟ್ನ ನೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಪಾಯಿಂಟ್, ಒಬ್ಬಳು ಹೆಂಗಸು. ಸೆಕೆಂಡ್, ಡಮರುಗದ ರಿಂಗ್ ಟೋನ್. ಥರ್ಡ್, ಅವ್ರ ಮನೇಲಿ ಯಾರಾದರೂ ಒಬ್ಬರು ಸ್ಟ್ರೋಕ್ ಬಂದಿರೋ ಪೇಷಂಟ್ಸ್ ಇರ್ತಾರೆ ಅಂತ. ಈ ಎಲ್ಲ ಪಾಯಿಂಟ್ಸ್ನ ಹೀರೋ ಕನೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವ್ನಿಗೇನೋ ಒಂದು ಫ್ಲ್ಯಾಶ್ ಆಗುತ್ತೆ. ಆವಾಗಲೇ ಅವನು ಹೋಗಿ ಅವ್ನ ಲ್ಯಾಪ್ಟಾಪಲ್ಲಿ ಆ ಕಳ್ತನ ಆಗಿದ್ದಂಥ CCTV ಫುಟೇಜ್ನ ನೋಡ್ತಾನೆ. ಅವನ ಡೌಟಲ್ಲಿ ಕನ್ಫರ್ಮ್ ಆಗೋಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ಹರಿಬರಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಓಡೋಗ್ತಾನೆ. ಅಲ್ಲೇ ಎಲ್ಲ ಪೊಲೀಸವರು ಕೂಡ ವರ್ಕ್ ಮಾಡ್ತಿರ್ತಾರೆ. ಅಲ್ಲಿ ಅವನು ಫಸ್ಟ್ ಸೀನಲ್ಲಿ ಒಬ್ಬ ಕಾನ್ಸ್ಟೇಬಲ್ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬಂದಿರ್ತಾನಲ್ಲ, ಆ ಕಾನ್ಸ್ಟೇಬಲ್ ಹತ್ರ ಹೋಗಿ ಕಪಾಳ ಕಿತ್ತೋಗೋ ಥರ ಒಂದು ಸರಿಯಾಗಿ ಹೊಡಿತಾನೆ. ಇದನ್ನು ನೋಡಿ ಬೇರೆ ಪೊಲೀಸವರೆಲ್ಲ ಕನ್ಫ್ಯೂಸ್ ಆಗಿ ಹೋಗ್ತಾರೆ. ಆವಾಗಲೇ ನಮ್ಮ ಹೀರೋ ರಿವೀಲ್ ಮಾಡ್ತಾನೆ, ಅವ್ನು ನೋಡಿದಂಥ CCTV ಫುಟೇಜಲ್ಲಿ ಅವತ್ತು ತುಂಬ ಮಳೆ ಬಂದ ಕಾರಣ ಪೊಲೀಸ್ ಸೈರನ್ನ ರಿಫ್ಲೆಕ್ಷನ್ ಅವನಿಗೆ ಮಳೆ ನೀರಲ್ಲಿ ಕಾಣಿಸ್ತಾ ಇರುತ್ತೆ. ಮತ್ತು ಆಮೇಲೆ ಇನ್ನೊಂದು ಸತಿ ವೆರಿಫೈ ಮಾಡಬೇಕು ಅಂತ ಆ ಪೊಲೀಸ್ ಹೆಂಡತಿಯ ಫೋಟೋನ ಆ ಜ್ಯುವೆಲರಿ ಶಾಪ್ ಅವನಿಗೆ ತೊಗೊಂಡೋಗಿ ತೋರಿಸ್ತಾನೆ. ಆವಾಗ ಅವನು ಇದೇ ಹೆಂಗಸು ನನ್ನ ಹತ್ರ ಚೈನ್ ಮಾರಕ್ಕೆ ಬಂದಿದ್ದು ಅಂತ ಹೇಳ್ತಾನೆ. ಆವಾಗಲೇ ಗೊತ್ತಾಗುತ್ತೆ ಇವನು ಆ ದಿನ ಯಾವುದೇ ಪ್ಯಾಟ್ರೋಲಿಂಗಿಗೆ ಹೋಗಿಲ್ಲ ಮತ್ತು ಎಲ್ಲೂ ಹೋಗಿಲ್ಲ. ಆ ಕಳ್ತನ ನಡೆಯುವಾಗ ಇವರೆಲ್ಲ ಅಲ್ಲೇ ಇದ್ದರು ಅಂತ. ಮತ್ತು ಆ ಪೊಲೀಸ್ ಜೀಪಲ್ಲೇ ಆ ಕದ್ದಂಥ ಲಾಕರ್ನ ಎಲ್ಗೋ ಟ್ರಾನ್ಸ್ಪೋರ್ಟ್ ಮಾಡಿದ್ದಾರೆ ಅಂತ. ಇದೆಲ್ಲ ಗೊತ್ತಾಗಿದ್ದು ನಮ್ಮ ಹೀರೋ ನಾನು ಹೈಯರ್ ಅಫಿಷಿಯಲ್ಸ್ಗೆ ಇನ್ಫಾರ್ಮ್ ಮಾಡಲೇಬೇಕಂತ ಹೋಗ್ತಾನೆ. ಆವಾಗ ಮಿಕ್ಕಿದ ಸ್ಟಾಫ್ ಎಲ್ಲ ಇವನಿಗೆ ಕಂಪ್ಲೀಟ್ಲಿ ಆಪೋಸಿಟ್ ಆಗಿರ್ತಾರೆ. ಎಲ್ಲರೂ ಬೇಡ ಬೇಡ ಅಂತಿರ್ತಾರೆ. ಆವಾಗಲೇ ಇವರೆಲ್ಲರ ಬಣ್ಣ ಬಯಲಾಗುತ್ತೆ. ಇವರೆಲ್ಲರೂ ಕೂಡ ಸೇರಿನೇ ಈ ಕಳ್ತನ ಮಾಡಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಈಗ ಇದರ ಸತ್ಯಾಂಶ ಹೇಳಕ್ಕೆ ಶುರು ಮಾಡ್ತಾರೆ. ಇದಕ್ಕಿಂತ ಸ್ವಲ್ಪ ದಿನ ಮುಂಚೆ
ಆ 4 ಜನ ಗಾರೆ ಕೆಲಸದವರು ಯಾವುದೋ ಒಂದು ಕೇಸಲ್ಲಿ ಫಿಟ್ಟಾಗಿ ಸ್ಟೇಷನ್ಗೆ ಬಂದಿರ್ತಾರೆ. ಅದರಲ್ಲೊಬ್ಬ ಪೊಲೀಸ್ ಅವ್ರಿಗೆ ತುಂಬ ಉಲ್ಟಾ ಮಾತಾಡ್ಬಿಡ್ತಾನೆ. ಇದರಿಂದ ಪೊಲೀಸವರು ಅವನಿಗೆ ಹಿಡ್ಕೊಂಡು ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಅದರಿಂದ ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಇದು ಲಾಕಪ್ ಡೆತ್ ಆಗುತ್ತೆ. ಇದಾದಮೇಲೆ 3 ಜನದ ಬಗ್ಗೆ ಗೊತ್ತಾಗಿದ್ದ ಪೊಲೀಸವರು ಇವರು ಇದಕ್ಕಿಂತ ಮುಂಚೆ ಚೆನ್ನೈಯಲ್ಲಿ ರಾಬ್ರಿ ಮಾಡಿದ್ದಾರೆ ಮತ್ತು ಇದರಿಂದ ಜೈಲ್ ಕೂಡ ಹೋಗಿದ್ದಾರೆ ಅಂತ ಗೊತ್ತಾಗಿ ಈಗ ಇವರು ಇಲ್ಲಿ ಬಂದು ಗಾರೆ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಪೊಲೀಸವರು ಅವರಿಗೆ ದುಡ್ಡಿನ ಆಸೆ ತೋರಿಸಿ ಈ ರಾಬ್ರಿ ಪ್ಲ್ಯಾನ್ನ ಅವ್ರ ಕೈಲಿ ಎಕ್ಸಿಕ್ಯೂಟ್ ಮಾಡಿಸ್ತಾರೆ. ಆದರೆ ಕೊನೆಯಲ್ಲಿ ತನ್ನ ಫ್ರೆಂಡ್ನ ಸಾಯಿಸಿದ ಪೊಲೀಸವ್ರ ಮೇಲೆ ರಚ್ ತೀರಿಸ್ಕೊಳಕ್ಕೋ ಅಥವಾ ಅವರಿಗೆ ಕಮ್ಮಿ ಶೇರ್ ಕೊಡ್ತಿದ್ದಾರೋ ಅಂತನೋ ಇವರು ತಕರಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಾಗಿ ಅವರು ಪೊಲೀಸವ್ರಿಗೆ ಉಲ್ಟಾ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಪೊಲೀಸವ್ರಿಗೊಂಚೂರು ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಅವರು ಆ 3 ಜನನು ಸರಿಯಾಗಿ ಹೊಡೆದು ಆ 3 ಜನರ ಕಥೆನೂ ಕೂಡ ಮುಗಿಸಾಕ್ಬಿಡ್ತಾರೆ. ಆ ಇದ್ದ 4 ಜನದಲ್ಲಿ ಒಬ್ಬಂದು ಲಾಕಪ್ ಡೆತ್ ಆಗಿರುತ್ತೆ, ಮತ್ತೊಬ್ಬನ ಹೊಲದಲ್ಲಿ ಊತಾಕಿರ್ತಾರೆ, ಇನ್ನೊಬ್ಬನ ಡ್ಯಾಮಲ್ಲಿ ಎಸ್ದಿರ್ತಾರೆ ಮತ್ತು ಕೊನೆಯವನ್ನ ಮಕ್ಕಿಮಲ ಕಾಡಲ್ಲಿ ಊತಾಕಿರ್ತಾರೆ. ಇದನ್ನೆಲ್ಲ ಹೇಳಿ ಹೀರೋಗೆ ಯಾರಿಗೂ ಇನ್ಫಾರ್ಮ್ ಮಾಡಬೇಡಿ ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಹೀರೋ ಮಾತ್ರ ನಾನು ಇನ್ಫಾರ್ಮ್ ಮಾಡಲೇಬೇಕು ಅಂತ ಹಠ ಬೀಳ್ತಾನೆ. ಇದರಿಂದ ಅವರು ತಪ್ಪಿಸ್ಕೋಬೇಕಂದ್ರೆ ಹೀರೋನ ಸಾಯಿಸಲೇಬೇಕಂತ ಎಲ್ಲ ಸೇರಿ ಹೀರೋಗೆ ಸರಿಯಾಗಿ ಹೊಡಿತಾರೆ. ಆದರೆ ಹೀರೋ ಮಾತ್ರ ಸರಿಯಾಗಿ ಕಂಬ್ಯಾಕ್ ಕೊಟ್ಟು ಒಳ್ಳೆ ಫೈಟಿಂಗ್ ಆಡ್ತಿರ್ತಾನೆ. ಇದರಿಂದ ಅವನು ಎಲ್ಲರಿಗೂ ಸರಿಯಾಗಿ ಹೊಡೆದು ಮಲಗಿಸಿ ಅವ್ನ ಕ್ಯಾಬಿನಲ್ಲಿರೋ ಲ್ಯಾಂಡ್ಲೈನ್ ಫೋನಿಂದ ಅವ್ನು ಹೈಯರ್ ಅಫಿಷಿಯಲ್ಸ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಹೋಗ್ತಿರ್ತಾನೆ. ಆವಾಗಲೇ ಅವನೇ ಪ್ರೀತಿಸಿದಂಥ ಹುಡುಗಿ ಅವನಿಗೆ ಸರಿಯಾಗಿ ಹೊಡಿತಾಳೆ. ಆವಾಗಲೇ ಗೊತ್ತಾಗುತ್ತೆ ಇವರೆಲ್ಲರೂ ಕೂಡ ಒಂದೇ ಟೀಮ್ ಅಂತ. ಹಾಗೆ ಆ ಟೀಮ್ಗೆ ಈ ಹುಡುಗಿ ಕೂಡ ಸೇರಿದ್ದಾಳೆ ಅಂತ. ಇದು ಗೊತ್ತಾಗಿದ್ದು ನಮ್ಮ ಹೀರೋ ಸಖತ್ ಬೇಜಾರು ಅನುಭವಿಸ್ತಾನೆ. ಆದರೆ ಯಾವಾಗ ಅವಳು ಕೂಡ ಇವನ್ನ ಸಾಯ್ಸಕ್ಕೆ ಟ್ರೈ ಮಾಡ್ತಾಳೋ ಅವಾಗ ಮಾತ್ರ ನಮ್ಮ ಹೀರೋ ಮತ್ತೆ ಕಂಬ್ಯಾಕ್ ಕೊಟ್ಟು ಎಲ್ಲರಿಗೂ ಸರಿಯಾಗಿ ಹೊಡೆದು ಮಲಗಿಸಿ ಕೊನೆಗೆ ಅವನ ಹೈಯರ್ ಅಫಿಷಿಯಲ್ಸ್ಗೆ ಇನ್ಫಾರ್ಮ್ ಮಾಡ್ತಾನೆ. ಕೊನೆಗೆ ಆ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ಈ ತಪ್ಪು ಮಾಡಿರೋ ಎಲ್ಲರನ್ನೂ ಹೇಳ್ಕೊಂಡು ಹೋಗ್ತಾರೆ. ಹೇಗೆ ತಪ್ಪು ಮಾಡಿದವ್ರು ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋ ಥರ ಇಲ್ಲಿ ತಪ್ಪು ಮಾಡಿದವ್ರು ಎಲ್ಲರಿಗೂ ಕೂಡ ಶಿಕ್ಷೆ ಆಗೋ ಥರ ನಮ್ಮ ಹೀರೋ ನೋಡ್ಕೋತಾನೆ. ಮತ್ತು ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತು ವೀಡಿಯೋಸ್ ರಿಲೇಟೆಡ್ ನಿಮ್ಗೇನೇ ಸಜೆಷನ್ಸ್ ಇದ್ದರೂ ನಿಮಗೋಸ್ಕರ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.